ಕನೆಕ್ಷನ್ ಇಟ್ಕೊಂಡಿದ್ದಾಳೆ ಅಂತ ಹೇಳಿ ಬೆಂಗಳೂರಿಗೆ ಯುವತಿ ಬಂದಾಗಿನಿಂದಲೂ ಶುರುವಾಗಿದ್ದಂತಹ ಡೌಟ್ ಇದು. ಅನುಮಾನದಿಂದ ಆಕೆ ಇರೋ ಕಡೆ ಬಂದು ಗಲಾಟೆ ಮಾಡ್ತಾ ಇದ್ದ ನಾಗೇಂದ್ರ. ಪದೇ ಪದೇ ಗಲಾಟೆ ಮಾಡಿದಾಗ್ಲೆಲ್ಲ ಸಮಾಧಾನ ಮಾಡ್ತಾ ಇದ್ದ ಯುವತಿ ರಮ್ಯಾ. ಆಗ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಕಳಿಸ್ತಾ ಇದ್ದ ಯುವತಿ ಇನ್ನೇನ್ ಮಾಡ್ತಾಳೆ ಹೇಳಿ. ಜೂನ್ 27ರಂದು ನಾಡಬಾಂಬ್ ಬಳಸಿ ಕಾರು ಸ್ಫೋಟಿಸಿಕೊಂಡು ಸೂಸೈಡ್. ತುಮಕೂರಿನ ಶಿರಾ ತಾಲೂಕಿನ ಜೋಗಿಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು. ನೋಡಿ, ನಡು ರಸ್ತೆಯಲ್ಲಿ ಯಾವ ರೀತಿ ಈ ನಾಡಬಾಂಬ್ ಅನ್ನ ಇಟ್ಟು ಸ್ಫೋಟಿಸಿದ್ದಾನೆ ಕಾರ್ ಅಂತೂ ಛಿದ್ರ ಆಗಿ ಹೋಗಿದೆ. ಆತನ ಮೃತದೇಹವು ಕೂಡ ಛಿದ್ರ ಆಗಿದೆ. ಈಗ DNA ಟೆಸ್ಟ್ ಮಾಡಿಸಬೇಕಾಗಿದೆ ಅಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಗುರುತು ಸಿಗಲಾರದಷ್ಟು ಆ ಮೃತದೇಹ ಸುಟ್ಟು ಕರಕಲಾಗಿದೆ. ಮತ್ತೊಂದು ಕಡೆ ಗಾಯಾಳು ರಮ್ಯಾ, ಆಕೆಯನ್ನು ಅಂಕೋಲಾದ ಆಸ್ಪತ್ರೆಯಲ್ಲಿ ದಾಖಲಿಸಿ ಆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಇಬ್ಬರು ಕೂಡ ಪರಸ್ಪರವಾಗಿ 6 ವರ್ಷದಿಂದ ನಿರಂತರವಾಗಿ ಲವ್ ಮಾಡ್ತಾ ಇದ್ರು. ಆದ್ರೆ ಯುವತಿಯ ಮೇಲೆ ಸಂಶಯ ಪಟ್ಟಿದ್ದ. ಅಂದ್ರೆ ಆಕೆ ಬೇರೆಯವ್ರ ಜೊತೆ ಮಾತನಾಡ್ತಿದ್ದಾಳೆ ಅಂತ ಹೇಳಿ, ಆಕೆ ಬೇರೆ ಯಾರಿಗೂ ಸಿಗಬಾರದು ಅನ್ನುವಂಥದ್ದು ಆತನ ದುರಾಲೋಚನೆ. ಬೆಂಗಳೂರಿಗೆ ಯುವತಿ ಬಂದಾಗಿನಿಂದಲೂ ಕೂಡ ಅನುಮಾನ ಶುರುವಾಗಿತ್ತಂತೆ. ಆ ಅನುಮಾನದಿಂದಲೇ ಈಕೆನ ಉಳಿಸಬಾರ್ದು ಅನ್ನುವಂತಹ ನಿರ್ಧಾರಕ್ಕೆ ಏನಾದ್ರೂ ಬಂದ್ಬಿಟ್ನ. ಆಕೆನ ಅತಿ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದ ಈ ಭಗ್ನ ಪ್ರೇಮಿ. ಅದೇ ಮುಳುವಾಯ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಈಗ ಆ ತನಿಖೆಯನ್ನ ಮುಂದುವರೆಸಿದ್ದಾರೆ. ಆ ನಾಡಬಾಂಬನ್ನ ಎಲ್ಲಿಂದ ತಂದ, ಯಾತಕ್ಕಾಗಿ ತಂದ, ಎಷ್ಟು ದಿನಗಳ ಹಿಂದೆ ಈ ರೀತಿಯಾದಂತಹ ಸಂಚನ ರೂಪಿಸಿದ್ದ, ಅನುಮಾನದಿಂದ ಆಕೆ ಇರೋ ಕಡೆ ಬಂದು ಗಲಾಟೆ ಮಾಡ್ತಾ ಇದ್ದ, ಆಕೆನ ಇನ್ಸಲ್ಟ್ ಮಾಡ್ತಾ ಇದ್ದ, ಆಕೆ ಗಲಾಟೆ ಮಾಡಿದಾಗ್ಲೆಲ್ಲ ಕೂಡ ಸಮಾಧಾನ ಪಡಿಸಿ ಹೋಗ್ತಾ ಇತ್ತು. ಆಯ್ತು, ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಜೂನ್ 27ರಂದು ನಾಡಬಾಂಬ್ ಬಳಸಿ ಕಾರನ್ನ ಸ್ಫೋಟಿಸಿಕೊಂಡು ಒಟ್ನಲ್ಲಿ ಇಬ್ರು ಕೂಡ ಉಳಿಬಾರದು ಅನ್ನುವಂತಹ ಯೋಚನೆ ಆತನದ್ದಾಗಿತ್ತು. ಆದ್ರೆ ಆತ ಸೂಸೈಡ್ ಮಾಡಿಕೊಂಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಹೇಶ್, ನಾವು ಗಮನಿಸಿದಾಗೆ ಆ ಯುವತಿ ಬೇರೆಯವ್ರಿಗೆ ಸಿಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಇಬ್ರು ಕೂಡ, ಅಂದ್ರೆ ಆತ ಹೇಗಾದ್ರೂ ಮಾಡಿ ಆಕೆಯನ್ನ ಉಳಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ, ಅಂದ್ರೆ ಬೇರೆಯವ್ರಿಗೆ ಯಾರಿಗೂ ಸಿಗಬಾರದು, ಅತಿಯಾದಂತಹ ಪ್ರೀತಿಯಲ್ಲಿ ಮುಳುವಾಯ್ತಾ ಅನ್ನುವಂತಹ ಪ್ರಶ್ನೆ. ಯಾಕೆಂತಂದ್ರೆ ಏನು ಅವನ್ಗೆ ಅಂದ್ರೆ ನಾಗೇಂದ್ರ ಗೌಡನಿಗೆ ಕಳೆದ 1 ವರ್ಷದಿಂದ ಕೂಡ ಏನು ದೀಪಾ ಅಂದ್ರೆ ರಮ್ಯಾ ಮೇಲೆ ಅನುಮಾನ ಸ್ಟಾರ್ಟ್ ಆಗುತ್ತೆ. ಏನು ಅಲ್ಲಿ ಮೊದ್ಲೇ ಅಂದ್ರೆ 6 ವರ್ಷದಿಂದಲೂ ಕೂಡ ಆತ ಏನು ಲವ್ ಮಾಡಿರ್ತಾನೆ. ಊರಲ್ಲಿ ಕೂಡ ಅಂದ್ರೆ ಅಕ್ಕಪಕ್ಕದ ಊರೇ ಆಗಿರ್ತಾರೆ. ಏನು ಈ ಅಂದ್ರೆ ಇವರ ಪ್ರೀತಿ ತಾರಕಕ್ಕೆ ಇರುತ್ತೆ. ಜೊತೆಗೆ ಇವರ ನಡುವೆ ಕೆಲವು ಕ್ಲಾಶ್ ಕೂಡ ಆಗುತ್ತೆ. ಈ ಕ್ಲಾಶ್ ಆದಂತ ಸಂದರ್ಭದಲ್ಲಿ ಆಕೆ ಬೇಸತ್ತು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಇಲ್ಲೋ ಒಂದು ಏನು OT ಆಗಿ ಕೆಲಸ ಅಂದ್ರೆ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಕೂಡ ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾಗೇಂದ್ರ ಗೌಡನಿಗೆ ಅನುಮಾನ ಸ್ಟಾರ್ಟ್ ಆಗುತ್ತೆ. ಅನುಮಾನ ಬಂದಾಗೆಲ್ಲ ಬಂದು ಗಲಾಟೆ ಮಾಡೋದು, ಕೇಳೋದು, ನನ್ನ ಮದುವೆ ಆಗಲ್ವಾ ಅಂತ ಹೇಳಿ ಕೇಳೋವಂಥದ್ದು ಎಲ್ಲ ವಿಚಾರ ಜಾಸ್ತಿ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಇಲ್ಲ, ಆ ತರದ್ ಯಾವ್ದು ಅನುಮಾನ ಪಡ್ಬೇಡ, ನಾನು ನಿನ್ನನ್ನೇ ಮದುವೆ ಆಗೋದು ಅಂತ ಹೇಳಿ ಸಮಾಧಾನ ಹೇಳಿ ಕಳಿಸ್ತಾ ಇದೆ. ಇತ್ತೀಚೆಗೆ ಈ ಒಂದು ರಮ್ಯಾಳ ನಡವಳಿಕೆ ತುಂಬಾ ಆತನಿಗೆ ಅನುಮಾನ ಮೂಡಿಸುತ್ತೆ. ಅನುಮಾನ ಮೂಡಿಸಂತ ಸಂದರ್ಭದಲ್ಲಿ ಏಕಾಏಕಿ ಏನು ಆಂದೋಲನದಿಂದ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಮಾತಿನ ಚಕಮಕಿ ನಡೆಯುತ್ತೆ. ಜೊತೆಗೆ ಊರಿಗೆ ಹೋಗೋಣ ಅಂತ ಹೇಳಿ ಪುಸ್ಲಾಯಿಸಿ ಹೊರಡಿಸಂತ ಸಂದರ್ಭದಲ್ಲಿ ಕ್ಯಾಬ್ ಕೂಡ ಬುಕ್ ಮಾಡ್ತಾನೆ. ಕ್ಯಾಬ್ ಬುಕ್ ಮಾಡಿ ಬೆಂಗಳೂರಿಂದ ಹೊರಟು ಬಂದು ತುಮಕೂರು ದಾಟಿ ಏನು ಸಿರಾ ಕಡೆ ಹೋಗೋ ಒಂದು ಮಾರ್ಗ ಮಧ್ಯೆ, ಜೋಗಿಹಳ್ಳಿ ಒಂದು ಮಾರ್ಗ ಮಧ್ಯೆ ಇವರ ಏನು ಗಲಾಟೆ ತಾರಕಕ್ಕೆ ಇರುತ್ತೆ. ತಾರಕಕ್ಕೆ ಏರಿದಂತ ಸಂದರ್ಭದಲ್ಲಿ ಪ್ರವೀಣ್ ಏನಿದ್ದಾನೆ ಕಾರಿನ ಚಾಲಕ, ಈತನ ಇವರ ಜಗಳ ತಾರಕಕ್ಕೆ ಏರಿದಂತ ಸಂದರ್ಭದಲ್ಲಿ ಜೋಗಿಹಳ್ಳಿ ಸಮೀಪ ಇರ್ತಕ್ಕಂಥ ಒಂದು ಟೀ ಅಂಗಡಿ ಸಮೀಪ ನಿಲ್ಲಿಸ್ತಾನೆ. ನಿಲ್ಲಿಸಿ ಜೊತೆಗೆ ಇವರಿಬ್ರು ಇವರ ಗಲಾಟೆ ನೋಡಿ ಪಕ್ಕದ ಅಂದ್ರೆ ಅಕ್ಕಪಕ್ಕದ ಗ್ರಾಮಸ್ಥರ ಸಹಕಾರ ಕೂಡ ಪಡೀತಾನೆ. ಈ ಒಂದು ಸಂದರ್ಭದಲ್ಲಿ ಗಲಿಬಿಲಿಗೊಂಡಂತ ನಾಗೇಂದ್ರ ಗೌಡ ತನ್ನಲ್ಲಿದ್ದಂತ ನಾಡಬಾಂಬನ್ನ ಹಚ್ಚಿಕೊಂಡು ಅವನು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೂ ಮುನ್ನ ರಮ್ಯಾಗೆ ಹೇಳ್ತೇನೆ, ನನಗೆ ಸಿಗದಂತ ಪ್ರೀತಿ ಯಾರಿಗೂ ಸಿಗೋದು ಬೇಡ, ನಾವಿಬ್ರು ಕೂಡ ಒಟ್ಟಿಗೆ ಸಾಯೋಣ ಅಂತ ಹೇಳಿ ಕೂಡ ಹೇಳಿರ್ತಾನೆ. ಇದರಿಂದ ಕೂಡ ರಮ್ಯಾ ಗಾಬರಿ ಆಗಿರ್ತಾಳೆ.
ಗಾಬರಿ ಆದಂತ ಸಂದರ್ಭದಲ್ಲಿ ಯಾವಾಗ ಈ ನಾಡಬಾಂಬ್ ಬೇರೆ ತೋರಿಸ್ತಾನೆ, ಇದರಿಂದ ಗಲಿಬಿಲಿಯಾಗಿ ಚಾಲಕನ ಜೊತೆ ಮಾತುಕತೆ ನಡೆಸಿ ನಂತರ ಅವರು ಸಡನ್ ಆಗಿ ಕೆಳಗಿಳಿತಾರೆ. ಜೊತೆಗೆ ಆತ ನಾಗೇಂದ್ರ ಗೌಡ ಏನಿದ್ದಾನೆ ಆತನು ಕೂಡ ಬಾಂಬ್ ಅಂದ್ರೆ ನಾಡಬಾಂಬ್ ಏನಿರುತ್ತೆ ಆತನ ಕೈಯಿಂದ ಹಚ್ಕೊಳಕ್ ಹೋಗ್ತಾನೆ. ಈ ಸಂದರ್ಭದಲ್ಲಿ ಚಾಲಕ ಆದಂತ ಪ್ರವೀಣ್ ಕಿತ್ತು ಆಚೆ ಎಸೆಯುತ್ತಾನೆ. ಇನ್ನೊಂದು ಈ ನಡುವೆ ಇನ್ನೊಂದು ನಾಡಬಾಂಬ್ ಅಂದ್ರೆ ಒಟ್ಟು ಮೂರು ನಾಡಬಾಂಬ್ ಇರ್ತವೆ ಆ ನಾಗೇಂದ್ರ ಗೌಡನ ಜೊತೆಯಲ್ಲಿ. ಮೂರರ ಪೈಕಿ ಒಂದು ಕಿತ್ತು ಪ್ರವೀಣ್ ಆಚೆಗೆ ಎಸೆಯುತ್ತಾನೆ. ಇನ್ನು 2 ಇರ್ತವೆ, 2ರಲ್ಲಿ ಒಂದನ್ನು ಹಚ್ಕೊಂತಾನೆ. ಈ ಸಂದರ್ಭದಲ್ಲಿ ಚಾಲಕನಾದಂತ ಪ್ರವೀಣ್ಗೆ ಈ ಸಂದರ್ಭದಲ್ಲಿ ಯಾವುದೇ ಸಹಕಾರ ಮಾಡದೆ ಅಸಹಾಯಕನಾಗ್ತಾನೆ. ಈ ಸಂದರ್ಭದಲ್ಲಿ 2 ಕೂಡ ಬ್ಲಾಸ್ಟ್ ಆಗಿ ಆತ ನಾಗೇಂದ್ರ ಗೌಡ ಸ್ಥಳದಲ್ಲೇ ಸಾವನ್ನಪ್ತಾನೆ. ಈಗ ಅನುಮಾನ ಹುಟ್ಟಿರ್ತಕ್ಕಂಥದ್ದು ನಾಗೇಂದ್ರ ಗೌಡನ ಅತಿಯಾದ ಪ್ರೀತಿ ಈ ಒಂದು ಸಾವಿಗೆ, ಈ ಒಂದು ಘಟನೆಗೆ ಕಾರಣ ಅಂತೇಳಿ ಈಗ ಅನುಮಾನ ಹುಟ್ಟಿಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರವೀಣ್ ಚಾಲಕನಾದಂತಹ ಪ್ರವೀಣ್ ಮತ್ತೆ ರಮ್ಯಾ ಹೇಳಿಕೆ ಇವೆಲ್ಲವೂ ಕೂಡ ತಾಳೆ ಹಾಕಿ ನೋಡಿದಾಗ ಎಲ್ಲ ಒಂದ್ ಕಡೆ ಅತಿಯಾದ ಪ್ರೀತಿಸಿ ಜೊತೆಗೆ ರಮ್ಯಾ ಇದಕ್ಕೆ ತಿರಸ್ಕಾರ ಮಾಡಿದ್ರಿಂದ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬಂದಿರ್ತಕ್ಕಂಥದ್ದು. ದೀಪಾ, ಎಸ್, ನಾವು ಗಮನಿಸಿದಾಗೆ ಈ ನಾಡಬಾಂಬ್ಗಳನ್ನ ಇದು ಉತ್ತರ ಕರ್ನಾಟಕ. ಎಸ್, ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ.